ಹಲೋ 1 2 3 ಹಲೋ ಶ್ರೀ ಆಂಜನೇಯನ ರಥೋತ್ಸವದ ಪ್ರಯುಕ್ತ ಯುಗಾದಿ ಪಾಠ್ಯದ ಪ್ರಯುಕ್ತ ಹಮ್ಮಿಕೊಂಡಿರುವಂತಹ ಧರ್ಮಾಶ್ವಮೇಧ ಯಾಗ ಅರ್ಥಾತ್ ಪ್ರಮೀಳ ದರ್ಬಾರ್, ಅರ್ಜುನನ ಗರ್ವಭಂಗ, ತಾಮ್ರಧ್ವಜನ ಆರ್ಭಟ, ಕೃಷ್ಣನ ಕಪಟ, ಮಯೂರೋಧ್ವಜನ ಭಕ್ತಿಯ ಪರಾಕಾಷ್ಠೆ ಎನ್ನುವಂತಹ ಪರಿಕಲ್ಪನೆಯೊಂದಿಗೆ ಹಮ್ಮಿಕೊಂಡಿರುವಂತಹ ಈ ಒಂದು ಬಯಲು ನಾಟಕವನ್ನು ಇಂದು ಅಭಿನಯಿಸುವ ಶ್ರೀ ಆಂಜನೇಯ ದೇವಸ್ಥಾನದ ಭಜನಾ ಮಂಡಳಿಯವರ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ನಾಟಕಕ್ಕೆ ಆಗಮಿಸಿರುವಂತಹ ಎಲ್ಲ ಕಲಾಭಿಮಾನಿಗಳಿಗೆ ಈ ಕಂಪನಿಯ ವತಿಯಿಂದ ಹಾರ್ದಿಕವಾದಂತಹ ಸ್ವಾಗತ ಸುಸ್ವಾಗತ. ಎಲ್ಲರೂ ತಾಳ್ಮೆಯಿಂದ ಅಭಿನಯಿಸುವಂತಹ ಕಲಾವಿದರಿಗೆ ತಮ್ಮೆಲ್ಲರ ಆಶೀರ್ವಾದದಿಂದ ಮೂಲಕ ಅವರಿಗೆ ಹಾರೈಸಬೇಕಾಗಿ ಎಲ್ಲರಲ್ಲಿ ಈ ಮೂಲಕ ವಿನಮ್ರದಿಂದ ಮನವಿ ಮಾಡಿಕೊಳ್ತಾ ಇದ್ದೇವೆ. ಬಾಲಕೃಷ್ಣ ಎರಡು ಬೇಸ್ಕೊಂಡ್ರಪ್ಪ. ಶ್ರೀ ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ತಂ ಜಂಬುಬಲಸಾರ ಭಕ್ತಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಸಮಪಾದ ಪಂಕಜಂ ಶುಕ್ಲಾಂಬರಧರ ಶ್ರೀ ವಿಘ್ನೇಶ್ವರ ಶುಕ್ಲಾಂಬರಧರ ಶ್ರೀ ವಿಘ್ನೇಶ್ವರ ಅಂಬ ಕುವರ ಲಂಬೋದರ
ಲಂಬೋದರ ಪ್ರಥಮದಿ ಸ್ತುತಿಸುವೆ ಪಾರ್ವತಿ ಸುತಾನೆ ಪ್ರಥಮದಿ ಸ್ತುತಿಸುವೆ ಪಾರ್ವತಿ ಸುತಾನೆ ಪಂಕುಶಧರನೆ ಶುಕ್ಲ ಅಂಬರಧರ ಶ್ರೀ ವಿಘ್ನೇಶ್ವರ ಅಂಬಾ ಕುವರ ಲಂಬೋದರ ನಮ್ಮ ಭಕ್ತಿಯು ನಿಮಗೆ ನಿಮ್ಮ ಶಕ್ತಿಯು ನಮಗೆ ಕರುಣಿಸಿ ಕಾಪಾಡು ಓ ತಂದೆ ರೇಣುಕಾದೇವಿ ಮಹಾತ್ಮೆ ಎನ್ನುವಂತಹ ಸುಂದರ ಪೌರಾಣಿಕವನ್ನು ನಾಟಕವನ್ನು ಅಭಿನಯಿಸ್ತಾ ಇದ್ದಾರೆ. ಬಾಲಕೃಷ್ಣನ ಪಾತ್ರಧಾರಿಯಾಗಿ ಟಿ ಅಶೋಕ, ಶಕ್ತಿ ಸೂದನ ಬಿ ಕೇಶವ, ಪ್ರಸೂದನನಾಗಿ ವಣಿನೂರು ಹನುಮಂತಪ್ಪ, ಕೃಷ್ಣನ ಪಾತ್ರಧಾರಿಯಾಗಿ ಟಿ ಹನುಮಂತಪ್ಪ, ನಾರದನ ಪಾತ್ರಧಾರಿಯಾಗಿ ಬಿ ಮಾರಪ್ಪ, ಸುದರ್ಶನನಾಗಿ ಸುರೇಶ, ರೇಣುಕರಾಜನಾಗಿ ಗುಬ್ಬಳ್ಳಿ ಹೊನ್ನೂರ, ಜಮದಗ್ನಿಯಾಗಿ ಗುಡುದೂರು ಹೊನ್ನೂರು ಸ್ವಾಮಿ, ಕೃತವೀರ್ಯನ ಪಾತ್ರದಲ್ಲಿ ಎಚ್ ಜೈಭೀಮ, ಕಾರ್ತಿವೀರಾರ್ಜುನ ಪಾತ್ರದಲ್ಲಿ ಮುಷ್ಟಗಟ್ಟೆ ಅಂಜಿನಪ್ಪ, ಪರಶುರಾಮನ ಪಾತ್ರದಲ್ಲಿ ಎಚ್ ಪರಶುರಾಮ, ಹಾರ್ಮೋನಿಯಂ ಮಾಸ್ತರ್ ಆಗಿ ಗೊಲ್ಲರ ತಿಮ್ಮಪ್ಪ ಇವರನ್ನು ಆಯ್ಕೆ ಮಾಡಿಕೊಂಡಿರ್ತಾರೆ. ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತಂದೇಳಿ ಅವರಿಗೆ 501 ರೂಪಾಯಿಗಳನ್ನು ಪೇಟಿ ಮಾಸ್ಟರ್ ಅವರಿಗೆ ನೀಡಿರ್ತಾರೆ. ಅವ್ರು ಬಂದು ಸ್ವೀಕಾರ ಮಾಡಬೇಕಾಗಿ ಮನವಿ ಮಾಡ್ಕೊಳ್ತಾರೆ. ಕೆರೆಕೆರೆ ದೊಡ್ಡ ದವಣ್ಣನವರು ಹಾರ್ಮೋನಿಯಂ ಮಾಸ್ಟರ್ ತಿಮ್ಮಪ್ಪ ಸರ್ ಅವರಿಗೆ 200 ರೂಪಾಯಿನ ಹೈರ್ ಮಾಡಿರುತ್ತಾರೆ. ಅವ್ರ್ಯಾರ್ಯಾರೋ ಗುರುವೇ ನಿನ್ನಾಟಬಲ್ಲವ್ರ್ಯಾರ್ಯಾರೋ, ಶಿವನೇ ನಿನ್ನಾಟಬಲ್ಲವ್ರ್ಯಾರ್ಯಾರೋ, ಯಾರ್ಯಾರೋ ಬಲ್ಲವರ್ಯಾರ್ಯಾರೋ, ಯಾರ್ಯಾರೋ ಬಲ್ಲವರ್ಯಾರ್ಯಾರೋ. ಕುಂಬರಗೊಂಡಣ್ಣನ ಮನೆಯ ಹುಡುಗೆ ಶಬ್ದವ ಕೇಳಿ, ಕುಂಬರಗೊಂಡಣ್ಣನ ಮನೆಯ ಹುಡುಗೆ ಶಬ್ದವ ಕೇಳಿ, ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ತೈತಂ ತೈತಂ ಎಂದು ಕುಣಿದ. ಗುರುವೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ. ಗ್ರಾಮದ ಮಲ್ಲಿಕಾರ್ಜುನ ಇವರಿಂದ ಭಾರತೀಯ ಪೇಟಿ ಮಾಸ್ಟರ್ ಅವರಿಗೆ ಸನ್ಮಾನ.
ಕಂಡು ಮನ ಆನಂದವಾಯಿತು. ಮೊದಲು ನಿನ್ನ ನಾಮ ಹಾಕಿದವನು ಹೇಳಿದರೆ ನಮ್ಮ ನಾಮ ಹಾಕಿದ ಸ್ಥಳವನ್ನು ಹಂಡಿಯಾಗಿ ಓಹೋ ದೇವ, ನಾವುದಾರಂದರೆ ಸಂಜೀರ್ವನ ಕೋಟೆಯಲ್ಲಿರುವ ಗಡಿಗೆ ಪರಸಪ್ತಾತ್ ಅವರ ಆಶೀರ್ವಾದವನ್ನು ಪಡೆದುಕೊಂಡು ಬಂದು ಮಾತನಾಡಿಸುವ ಚಂದ್ರುಳು ಸಾರನ್ನು ಕರೀತಾರೆ ದೇವ. ಹೇಳಬೇಕು ತಮ್ಮ ನಾಮ ಹಾಕಿದವ ಭೂಪತಿ. ನಾವುದಾರೆಂದರೆ ಹೇಳುತ್ತೀನಿ ಕೇಳೆಂದು ನಾಮ ಹಾಕಿದ್ದರಿಂದ ಚೆನ್ನಾಗಿ ಹೇಳದೇವ. ವಶ್ಯ ಕೂರ್ಮ ಅವಶ್ಯ ನಾರಸಿಂಹವಾಣಂ ರಾಮ ರಾಮೇಶ ಕೃಷ್ಣ ಅಲಾ ತಾರದೆ ಮಶ್ಯವೇ ಅವತಾರಂತಾರಿ ಬಳಿರ್ರ ವೇದಗಳಂಬೈದು ವೇದ ಸೋಮ ಕಾಸ್ತರನ ಕೊಂದೆ ಹಲೇ ತಾರದೆ ಭೂಪತಿ. ಕೂರ್ಮ ಅವತಾರ ವ್ಯಕ್ತಿ ಜಲಚಲ ಪ್ರಾಣ ರಕ್ಷಣೆ ಮಾಡಿದೆ. ನರಸಿಂಹ ಅವತಾರ ವ್ಯಕ್ತಿ ಹಿರಣ್ಯ ಕಶ್ಯಪನ ಹೊಟ್ಟೆಯನ್ನು ಬಗೆದೆ. ಭೂಪತಿ. ವಾಮನ ಅವತಾರ ವ್ಯಕ್ತಿ ಬಲಿ ಚಕ್ರದ ಹಲೇ ಎಲ್ಲ ಸಾರಿದೆ. ಭೂಪತಿ. ಪರಶುರಾಮನ ಅವತಾರ ವ್ಯಕ್ತಿ ಕಾಷ್ಟವೀರ ಅರ್ಜುನ ಸಂಹರಿಸಿದೆ. ಶಬಾಷ್. ಎಲ್ಲ ಸಾರಿದೆ. ಭೂಪತಿ. ರಾಮನ ನಾಮದಿಂದ ಜನಿಸ ದಶಕಂಠನ ನಿರ್ಮೂಲ ಮಾಡಿದ. 14 ಲೋಕಕ್ಕೆ ಕಾರಣಕರ್ತನಾದ ಬಾಲಕೃಷ್ಣ ಮೂರ್ತಿ ನಾನಲ್ಲವೇನು ಸಾಧ್ಯ ಶ್ರೀರಾಮನ ರಂಗದ ಬಾಲಕೃಷ್ಣ ಮೂರ್ತಿ ತಾವಾದರೆ ಈ ಅಂದವಾದ ಸಭಾಮಂದಿರಕ್ಕೆ ಒಂದು ಕಾರಣವೇನು ದೇವ? ದಿವ್ಯ ಪ್ರಭಾವ. ಈ ಸಭಾಮಂದಿರಕ್ಕೆ ಬಂದ ಕಾರಣವೆಂದರೆ ಅದೇನು ದೇವ? ಎನ್ನ ರಮಣೀಯರಾದ ರಮಾದೇವಿಯರ ಶಾಸ್ತ್ರಸಲ್ಲಾಪದಿಂದ ಬಿಟ್ಟು ದುಷ್ಟರಂ ಶಿಕ್ಷಿಸಿ ಭಕ್ತರಂ ಪರಿಪಾಲಿಸಕರಣ ಬರೋಣವಾಯ್ತು ಕಂಡಿಯ ಸಾಧ್ಯ ಒಳ್ಳೆದು ಭೂಪತಿ. ಪೀಡಾಲಂಕಾರ ಜಾಗೃತಿ. ಆರು ಕೂಡ ಆರು ಹತ್ರ ಭೂಪತಿ. ಈ ಸಭಾ ಅಲಂಕಾರ ಪಂಡಿತ ಸುಜನರಿಗೆ ಎಂದ ಬೆವರಿಲ್ಲ. ಈ ದಿನ ಎನ್ನ ಪರಮ ಭಕ್ತರು ಧರ್ಮ ಅಷ್ಟಮೇಧಾದ ಅರ್ಥಾತ್ ಪ್ರಮಿಳ ದರ್ಬಾರ್ ಎಂಬ ಬಯಲು ನಟಕೊಂಡು ಭಕ್ತಿಯಿಂದ ಆದ ಕಾರಣ ಅವರಿಗೆ ಆಶೀರ್ವಾದ ಮಾಡಲು ಬರೋಣವಾಯ್ತು ಕಂಡಿಯ ಒಳ್ಳೆ ಭೂಪತಿ. ಮುಂದಿನ ಸಂಗತಿ ಸಾರದೆ ಅನ್ನ ಒಂದು ನುಡಿರಾಜ ಚೆನ್ನಾಗಿ ಹೇಳದೇವ. ಚಂದದಿಂದ ಅವತರಿಸಿ ಬಂದೆ. ಭೂಪತಿ. ಮಹಿಮರಾದ ಹೊಸ ದೇವ ದೇವಕಿಯರ
ಒಳ್ಳೆ ಬದಿ ಮುಂದಿನ ಸಂಗತಿ ಒಳ್ಳೆಯರೇ ಎಲ್ಲ ಸಾರ್ಥಿ ಇದಲ್ಲದೆ ಮತ್ತೇನೊಂದು ಕೇಳು. ಚೆನ್ನಾಗಿ ಹೇಳದೇವ. ಸ್ವಾಗತ ಸ್ವಾಗತ ಬಾಲಕೃಷ್ಣನಿಗೆ ಸ್ವಾಗತ 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 ಬಾಲಕೃಷ್ಣನಿಗೆ ಸ್ವಾಗತ. ಇಂದಿನ ದಿನ ಮಹಾಶುಭ ದಿನ, ಇಂದಿನ ದಿನ ಮಹಾಶುಭ ದಿನ, ಸಂಕೇತದ ಸುಧೆಗಾನ ನರ್ತನ. ಸ್ವಾಗತ ಸ್ವಾಗತ ಬಾಲಕೃಷ್ಣನಿಗೆ ಸ್ವಾಗತ. ಜಯ 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 ಬಾಲಕೃಷ್ಣನಿಗೆ ಸ್ವಾಗತ. ಜಯ 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 ಚಿಕ್ಕ ಬಾಲನಿಗೆ ಸ್ವಾಗತ. ಜಯ 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 ಬಾಲಕೃಷ್ಣನಿಗೆ ಸ್ವಾಗತ. ಜಯ 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 ಚಿಕ್ಕ ಬಾಲನಿಗೆ ಸ್ವಾಗತ. ಇಂದಿನ ದಿನ ಮಹಾಶುಭ ದಿನ, ಇಂದಿನ ದಿನ ಮಹಾಶುಭ ದಿನ, ಸಂಗೀತದ ಸುಧೆಗಾನ ನರ್ತನ. ಸ್ವಾಗತ ಸ್ವಾಗತ ಬಾಲಕೃಷ್ಣನಿಗೆ ಸ್ವಾಗತ. ಅದೇನೋ ದಮ್ಮು ದಮ್ಮಿಸ್ಬಿಟ್ಟಾಳ. ಎಲ್ಲರ ಬರೋದಕ್ಕೊಂದು ಹಾ. ಆದಿಶೇಷವನ್ನ ಹಗ್ಗವನ್ನು ಮಾಡಿ ಮಧಿಸುವ ಕಾಲದ ತತ್ಪರತೆ ಮುಳುಗುತ್ತಿರಲು ಭಲೆ ಸುರಲಾಮಣಿಯ ಕೇಳಿ ಹಾ ಸ್ವಸ್ಥಾನಕ್ಕೆ ನಿಲ್ಲಿಸಿದ ಕರುಣಾಮೂರ್ತಿ ನಾನಲ್ಲವೇ ಸಾಧ್ಯ ಆದಿಶಕ್ತಿ. ಮಿಸ್ತಂದೆ ಭವತಿ ಒಳ್ಳೆಯರೇ ಎಲ್ಲ ಸಾರ್ಥಿ ಇದಲ್ಲದೆ ಮತ್ತೇನೊಂದು ಕೇಳು. ಚೆನ್ನಾಗಿ ಹೇಳದೇವ.
ಭೂಪತಿ ಅನಂತ ಅವತಾರದಿಂದ ಅನೇಕ ರಕ್ಷಕರನ್ನು ಸಂಹರಿಸಿ ಹಾ ಸುರರಾಮ್ ರಕ್ಷಿಸಿ ಹಾ ಭಾರವನ್ನು ತಗ್ಗಿಸಿ ಹಾ ಅಖಿಲ ಜಗವನ್ನು ಕಾಪಾಡಿದ ಬಾಲಕೃಷ್ಣ ಮೂರ್ತಿ ನನ್ನಲ್ಲವೆಂದು ಅಡ್ಡಾಡಿ ಹೇಳ್ತಾರೆ. ಒಳ್ಳೆಯದು ಭೂಪತಿ. ಮುಂದಿನ ಸಂಗತಿ ಬಳಿರೆ ಎಲೆ ಜಾತಿ ಅನ್ನೋದು ನಿಲೇಶ. ಚೆನ್ನಾಗಿ ಹೇಳಿದೇವ. ಧರ್ಮಜ ಧರ್ಮಜ ಚೆನ್ನಾಗಿ ಹೇಳಿದೇವ. ಧರ್ಮಜ ಅರ್ಜುನ ಬಳಿರೆ ಎಲೆ ಜಾತಿ. ಭೂಪತಿ ನಾನು ಬಂದು ಬಹಳ ಹೊತ್ತಾಯಿತು. ಹಾ ಇನ್ನು ಮುಂದಿನ ಕಥೆಯು ಪರಮಾನಂದ ಜರಗಲೇ. ಹಾ ಗೋಕುಲದಲ್ಲಿ ಗೋಪಿ ಕಾಸ್ತಿಯರು ಎನ್ನೆಂದು ಕಾರ್ಯದಷ್ಟು ಕಾಪಾಡುತ್ತಿರೇನು. ಹಾ ಆದ ಕಾರಣ ಗೋಕುಲ ನಗರಕ್ಕೆ ಜಾಗೃತಿಯಿಂದ ಜಗತ್ತೆ. ನಿಮ್ಮ ಚಂದ್ರ ಭೂಪತಿ. ಧರ್ಮಜ ಧರ್ಮಜ ಭಲೇ 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 ಭಲೇ. ಅಲ್ಲಿ ಮುಂದೆ ಕುಂತ ಆಚೆ ಅದಕ್ಕೆ ಹೋಗಿ ಕುಡಿಯೋದಕ್ಕ ಜరుగుತ್ತಾವ ಇವು ಅದಕ್ಕೆ ಅವಾಗ ಹೇಳಿದೆವು ಮತ್ತೆ ಇನ್ನ
ಅರ್ಜುನ ಭಕ್ತರ ಸಲಹುವ ಶ್ರೀರಮಣ ಕರುಣಿಸೋ ದೇವ ಹೇ ಮಾಧವ. ಪಾಂಡವ ಪಾಚ ಪುಂಡರೀಕಾಚ ಆ ಪಾಂಡವ ಪಾಚ ಪುಂಡರೀಕಾಚ ಅನುದಿನ ಕಾಯೋ ಹೇ ಕಮಲಾಚ. ಅನುದಿನ ಕಾಯೋ ಹೇ ಕಮಲಾಚ ನಿನ್ನ ದಯಾವಿರಲಿ ಕರುಣ ಕಟಾಕ್ಷ. ನಿನ್ನ ದಯಾವಿರಲಿ ಕರುಣ ಕಟಾಕ್ಷ. ಕರುಣಿಸೋ ದೇವ ಹೇ ಮಾಧವ ಕರುಣಿಸೋ ದೇವ ಕರುಣಿಸೋ ದೇವ ಕರುಣಿಸೋ ದೇವ. ಎಲ್ಲ ಮಾನವ ದೇವ ಶರತ್ಚಂದ್ರ ಚಂದ್ರಿಕಾ ಮಂದಾರ ಹರಿಶ್ಚಂದನಗಳಿಂದ ಜಗಜಗಿಪ ಈ ಸುಂದರ ಮಂದಿರದೋಳ್ ನವರತ್ನ ಕಾಂತಿಯಿಂದೆ ಶೈವ ಸುವರ್ಣ ಖಚಿತ ವಿರಾಜ ಮಾನಸದಿಂ ವಿರಾಜಿಪ ವಿಗ್ರಹನಂ ಧಾರೆಂದು ವಿಚಾರಿಸುವ ನೀನುದಾರು ಭಕ್ತ ಶಿರೋಮಣಿ ಧೀಮಣಿ. ಓಹೋ ದೇವ ನಾವು ದಾರಂದರೆ ಮೂಗಿಯ ಮುತ್ತು ಚಂದ ಒತ್ತಿಗೆ ಹಾವು ಚಂದ ಸತಿಯ ಪತಿಯ ಚಂದ ಪತಿ ಸತಿಯ ಚಂದ ಮುಂಜಾನೆ ಹುಟ್ಟುವ ಒತ್ತು ಚಂದ ಹೊರದೋಡುವ ಎತ್ತು ಚಂದ ಮನೆಗೆ ಮಕ್ಕಳು ಚಂದ ಮಕ್ಕಳ ಮಾತು ಚಂದ ಇಂಥ ಅಂದ ಚಂದ ಮಾತನಾಡಿಸುವ ಸುಂದರ ಕಂದ ಸಾರನ್ನ ಕರೀತಾರ ದೇವ ಹೇಳಬೇಕು ತಮ್ಮ ನಾಮಾಂಕಿತವ. ಎಲ್ಲ ಸಾರಥಿ ನಾವುದಾರಂದರೆ ತಾವದಾರೋ ದೇವ ಶ್ರೀಮತ್ ಶತಕೋಟಿ ವಿಸ್ತೀರ್ಣವಾದ ಈ ಭೂಮಂಡಲದೋಳು ಶ್ರೇಷ್ಠತ್ವದಿಂದ ವಿಚಾರಿಸುವ ಹ ಗಜಪುರ ದಕ್ಷ ಧರ್ಮಗುಣ ರಕ್ಷ ತಮೋಗುಣ ಶಿಕ್ಷ ಹ ಆಪ್ತ ಜನಪೇಕ್ಷ ದುಷ್ಟ ಜನ ಶಿಕ್ಷ ಶ್ರೇಷ್ಠ ಜನ ರಕ್ಷ. ಹ ಎಲ್ಲ ಸಾರಥಿ ಭೂಪತಿ ಧರ್ಮದ ಪಕ್ಷನೆಂದು ಹೆಸರು ಪಡೆದು ಈ ಭೂವಲಯದೋಳ್ ಭಾವ ತಪ್ಪದೆ ಧರ್ಮಗಳಂ ಬಿಡದೆ ಹ ಕಾಮನಂ ಸುಟ್ಟು ಅರಿಷಡ್ ವರ್ಗಗಳಂ ಕಡೆಗಿಟ್ಟು ಶಾಂತಿಯಂ ತೊಟ್ಟು ಹ ಶ್ರೀಮದ್ ಆದಿ ನಾರಾಯಣನ ಪಾದ ಕಮಲಮಂ ಸಹಸ್ರಾರು ಚಕ್ರದಲ್ಲಿ ಮನವು ನಿಲ್ಲಿಸಿ ಹ ನಿತ್ಯವೂ ಎಡಬಿಡದೆ ಸ್ಮರಿಸುತ್ತಾ ಎಲ್ಲ ಸಾರಥಿ ಭೂಪತಿ ಈ ಜಗದಾಟಮಂ ಕಂಡು ಸ್ಥಿರವಲ್ಲೊಂದು ಹ. ಮನಗೊಂಡು ಧರ್ಮ ನಿರ್ಮಲ ಹೃದಯದಿಂದ ಜಗದ್ವಿಖ್ಯಾತಿ ಪಡೆದ ಧರ್ಮರಾಯನೆಂದು ತಿಳಿಯಲ ಈ ಸಾರಥಿ ಸಾತಿಶಯದ ಪ್ರೀತಿ. ಧರ್ಮವನ್ನು ಪರಿಪಾಲಿಸುವ ಧರ್ಮರಾಜರು ತಾವಾದರೆ ಈ ಅಂದವಾದ ಸಭಾಮಂದಿರಕ್ಕೆ ಒಂದು ಕಾರಣವೇನು ರಾಜ ರವಿಕೋಟಿ ತೇಜ? ಎಲ್ಲ ಸಾರಥಿ ಈ ಸಭಾಮಧ್ಯಕ್ಕೆ ಬಂದ ಬಗೆಗೇನೆಂದರೆ ಅದೇನು ದೇವ? ಹಿಂದಕ್ಕೆ ಕುರುಕುಲ ಚಕ್ರವರ್ತಿಗಳಾದ ಕೌರವ ದುಶ್ವಾಸನ ಕರ್ಣ ಹ ಮೊದಲಾದ 18 ಅಕ್ಷಯಣಿ ಸೈನ್ಯವನ್ನು ಹ. ಹತಗೊಳಿಸಿದ್ದಲ್ಲದೆ ಹ ಅದೇ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ತಾತ ಭೀಷ್ಮ ಗುರು ದ್ರೋಣ ಶಲ್ಯ ಅಶ್ವತ್ಥಾಮಾದಿಗಳನ್ನು ರಣದೊಳ ಧರ್ಮ ಯುದ್ಧ ಮಾಡಿ ಜಯಿಸಿದ್ದಲ್ಲದೆ ಹ ಎಲ್ಲ ಸಾರಥಿ ಭೂಪತಿ ರಾಜ್ಯ ಸಂಪತ್ತು ಗಳಿಸಿದೆವೆಂಬ ಸಂತೋಷವು ಯಮಗುಂಟಾಗದು. ಹ ಯಾತಕ್ಕೆಂದರೆ ಅದ್ಯಾತಕ್ಕೆ ದೇವ? ಜ್ಞಾನಿಗಳು ಬಂಧುಗಳು ಗುರು ಹಿರಿಯರನ್ನು ಸಂಹರಿಸಿದೆವೆಂಬ ಹ. ಮಹಾಘೋರ ಪಾಪವು ಎನ್ನ ಹೃದಯದೊಳು ಕೊಡಬಾಧಿಸುತ್ತಿರಲು ಹ ತದ್ದೋಷ ಪರಿಹಾರಕ್ಕಾಗಿ ಅಶ್ವಮೇಧ ಯಾಗವನ್ನು ಸಾಂಗವಾಗಿ ಮಾಡಿದರೆ ಬ್ರಹ್ಮಹತ್ಯೆ ಭಾತೃಹತ್ಯೆ ಬಂಧು ಹತ್ಯೆ ಮೊದಲಾದ ದೋಷಗಳು ಹೋಗುವೆಂದು ವೇದವ್ಯಾಸ ಮುನಿಗಳು ಹೇಳಿದ್ದರಿಂದ ಹ ಇದನ್ನು ಎನ್ನ ತಮ್ಮಂದಿರೊಡನೆ ಕೂಡಿ ಆಲೋಚಿಸಬೇಕೆಂಬ ಉದ್ದೇಶದಿಂದ ಇಲ್ಲಿಗೆ ಬರೋಣವಾಯಿತು ಕಂಡಿಯ ಸಾರಥಿ. ತಿಳಿದೇ ನಾನು ಬಂದ ಸಂಗತಿ. ಒಳ್ಳೆಯ ಭೂಪತಿ, ಮುಂದೇನು ಸಂಗತಿ? ಎಲ್ಲ ಸಾರಥಿ ದೇವ ಎಲ್ಲ ಸಾರಥಿ
ಅರ್ಜುನ, ಎನ್ನ ತಮ್ಮನಾದ ಅರ್ಜುನನನ್ನು ಅತಿ ಶೀಘ್ರದಿಂದ ಹೊರ ಹೇಳು ಸಾರಥಿ. ಅತಿ ಜಾಗೃತಿ. ನಿಮ್ಮ ಎಷ್ಟೊತ್ತಾಗಲಿ ರಾಜ, ಪಿಡ ಅಲಂಕಾರಿಸ ಜಾಗೃತಿ. ಅರ್ಜುನ ಅರ್ಜುನ, ಹಾಗೆ ಇದೇ ಬಯಲು ನಾಟಕದ ಸಹ ನಿರ್ದೇಶಕ ಸರ್ ಹಿರೇಶಪ್ಪ ಅವರು 11 ರೆಡ್ಡಿ 1000 ರೂಪಾಯಿನ ಹೈರ್ ಮಾಡಿರುತ್ತಾರೆ. ಕೆರೆಕೆರೆ ನಾಗಪ್ಪ ಅವರು 11 ರೆಡ್ಡಿ 500 ರೂಪಾಯಿನ ಹೈರ್ ಮಾಡಿರುತ್ತಾರೆ. ಸರ್ವಾದಿ ರಾಮ ಅವರು 11 ರೆಡ್ಡಿ 250, ಈರಣ್ಣಯ್ಯ 250 ರೂಪಾಯಿ ಹೈರ್ ಮಾಡಿರುತ್ತಾರೆ. ಹೇ ಮಾವ ಹೆಂಗ ಮಾಡಲು, ನಿನ್ನ ಮಗಳ ಕೂಡ ಬಾಳೆವು ಹೆಂಗ ಮಾಡಲು. ಹೇ ಮಾವ ಹೆಂಗ ಮಾಡಲು, ನಿನ್ನ ಮಗಳ ಜೋಡಿ ಬಾಳೆವು ಹೆಂಗ ಮಾಡಲು. ಪದರ ಚಪತಿ ಮಾಡಂದ್ರ ಉದುರ ಉಪ್ಪಿಟ್ಟು ಮಾಡುತ್ತಾಳ, ಉಪ್ಪು ಯಾಕ ಹಾಕಿಲ್ಲಂದ್ರ ಹುಳ್ಳಡಳ್ತಾಳ. ಪದರ ಚಪಾತಿ ಮಾಡಂದ್ರ ಉದುರು ಉಪ್ಪಿಟ್ಟು ಮಾಡ್ತಾಳ, ಉಪ್ಪು ಯಾಕ ಹಾಕಿಲ್ಲಂದ್ರೆ ಹುಳ್ಳಡಳ್ತಾಳ. ಗಟ್ಟಿರಿವಿ ಕಡದಂಗ ಸಿಟ್ಟಿಗೆ ಬರುತ್ತಾಳ, ಮುಟ್ಟಾಕ ಹೋದರಕ್ಕೆ ಮೂಗು ಮುರಿತಾಳ, ಮುಟ್ಟಾಕ ಹೋದರಕ್ಕೆ ಮೂಗು ಮುರಿತಾಳ. ಸೈಲೆನ್ಸ್. ಒತ್ತಟ್ಟಿ ಕಿರಮಲ್ಲಪ್ಪ ಅವರು 11 ರೆಡ್ಡಿ 500 ರೂಪಾಯಿ, ಮಾರಮಡಿಗೆ ಈರಣ್ಣ 500 ರೂಪಾಯಿನ ಹೈರ್ ಮಾಡಿರುತ್ತಾರೆ. ಇಲ್ಲ ಕೆಳಗೆ ಅಷ್ಟೇ. ಇಲ್ಲ 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 ಕರೆಕ್ಟ್ ಕೇಳಿದೆ. ಗುಡಿಗೆ ಬಂದಂತ ಧಾರಣ ಕೇಳಿದೇವ ದಿವ್ಯ ಪ್ರಭಾವ. ದೇವ ಬಂಡತನ ಚಂಡಿಯಂ ಹಿಡಿದು ಅಂಡಲಿದು ಬರುವ ಜಗತ್ ಬಂಡರ ಮಂಡಯಂ ಮರಗಡಿ ಚಂಡ ಪ್ರಚಂಡ ಮಾರ್ತಾಂಡ ಇಂದು ರಾಯರ ಗಂಡ ಪುಂಡರಿದ ಪ್ರಚಂಡ ರಾಮನ ದೇವ ಪುಂಡರೀಕ ವಾಹನ ಪುರಂದರ ಒಲಗದಂತಪ್ಪುವ ಗುಡಿ ಗುಡಿ ಪುರಿತದಿ ಮೆರೆಯುವ ಎನ್ನ ಕೋಪಾಗ್ನಿಗೆ ಅಂಬುದಿಗಳೆಲ್ಲ ಸುರಿದು ಘೋಷಣೆ ಮೆರೆಯುವ ಶಬಾಷ್ ರಾಮನ್ನವ ದೇವ ಎನ್ನ ವಿಕ್ರಮಕ್ಕೆ ಈ ಭುವನ ಬ್ರಹ್ಮಾಂಡವೇ ತಲೆ ಕೆಳಗಾಯಿತು. ಬಾಪು ಬಾಪು ರೇ ಮಿಕ್ಕಿ ಮೀರಿದ ವೈರಿಗಳಂ ಶಿರಶ್ಚಂಡಾಡುವ ಇಂಥ ವೀರ ಪರಕ್ರಮನ ಮುಂದೆ ನಿಂತು ಮಾತನಾಡಿಸುವ ಮಾನವ ನೀನು ರಾಮನಲ್ಲಬಿಟ ಮುಂದೆ ನೋಡು ಆಂಜನೇಯ ಸ್ವಾಮಿ ಭಕ್ತರಾಗ್ಬಿಟ. ಓ ದೇವ ನಾವುದಾರಂದರೆ ಊರು ಕೆಡುವುದು ಉಡಾಳರಿದ್ದಲ್ಲಿ, ಕೇರಿ ಕೆಡುವುದು ಕೆಡಕರಿದ್ದಲ್ಲಿ, ನೀತಿ ಕೆಡುವುದು ನೀಚರಿದ್ದಲ್ಲಿ,
ಸತ್ಯಪತಿಗಳು ಕೆಡುವುದು ಪಟ್ಟಿಂಗರಿದ್ದಲ್ಲಿ, ಕುಲವು ಕೆಡುವುದು ಕುಡುಕರಿದ್ದಲ್ಲಿ ಇಂಥವರಿಗೆ ಸನ್ಮಾರ್ಗವನ್ನು ಹೇಳುವಂತ ಗುರುವಿನ ಪಾದವನ್ನು ಇಡುವ ಬಂದು ಮಾತನಾಡಿಸುವ ಚಂದ್ರುಳು ಸಾರನ್ ಕರೀತಾರ ದೇವ, ಹೇಳಬೇಕು ತಮ್ಮ ನಾಮಾಂಕಿತವ. ಬಳಿರೇ ಎಲ ಈ ಸಾರಥಿ ನಿನ್ನ ತ್ರಾಣ ಚತುರ್ಥಿಗೆ ನಾ ಮೆಚ್ಚಿದನು. ನಂಬು ಈ ಸಂಭ್ರಮದ ಕಾಲದ ಬಂಗಾರದ ಕಡೆಗಳನ್ನು ಕೂಡ ಹಾಕಿಕೋ. ಎಲ್ಲ ಸಾರಥಿ ಎನ್ನ ಕಡು ಪರಾಕ್ರಮದ ಹೆಸರುವನು ಚೆನ್ನಾಗಿ ಕೇಳುವಂತವನಾಗ. ಚೆನ್ನಾಗಿ ಹೇಳದೇವ. ಈ ಅಂಬುಜ ಭವಾಂಡ ಮಂಡಲ ಧೋಳ್ ಸಂಭ್ರಮದಿಂದ ಒಪ್ಪುವ ಈ ಚತುರ್ದಶ ಭುವನ ಬ್ರಹ್ಮಾಂಡಲ ಮಾರ್ಮಲಿತ ವೈರಿಗಳ ಮೊಕ್ಕಲಿಕ್ಕಿ ಈ ಅಂಬುಜ ದ್ವೀಪದ ಅಂಗ ವಂಗ ಕಾಳಿಂಗ ಕಾಶ್ಮೀರ ಮಗಧ ಮಾಳವಾದೆ ಕಪ್ಪನಾರು ದೇಶದ ರಾಜರಿಂದ ತಪ್ಪದೆ ಕಪ್ಪವನ್ನು ತಂದು ಧರ್ಮರಾಯನ ಸನ್ನಿಧಿಗೆ ಸಮರ್ಪಿಸಿ ಒಪ್ಪಿಸುವ ದಂಡ ಪ್ರಚಂಡ ಉದ್ದಂಡ ಕೃತ್ಮ ವೈರಿಗಳ ಗಂಡ ಬಾಪು ಬಾಪ್ರೆಯನ್ನ ಕರೆದೋಳ್ ಮೆರೆಯುವ ಗಾಂಧಿ ವಿಧಳಿಸಿದ ಗಂಡ ಕುಲಗಿರಿಗಳು ಪಲ್ಪಳನ ಉದುರಿದವು ನೋಡಿದ್ಯಾ? ಎಲ್ಲ ಸಾರಥಿ ಭೂಪತಿ ಕೂರ್ಮನು ಕುಗ್ಗಿದನು 8 ದಿಕ್ಕಿನಲ್ಲಿರುವ ಅಷ್ಟ ದಿಗ್ಗಜಗಳು ಕಿರ್ರನ ಚೀರು ತಗ್ಗಿದವ. ಎಲ್ಲ ಸಾರಥಿ ಭೂಪತಿ ಪಲ್ಪಳನ ಕುದಿ ದಿಕ್ಕಿ ಬತ್ತುವಂತ ಪೃಥ್ವಿಯೋಳ್ ಮಿಕ್ಕಿ ಮೀರಿದ ಶತ್ರುಗಳನ್ನು ಒಕ್ಕಲಿಕ್ಕುವ ಧರ್ಮರಾಯನ ನಾನಲವನೆಲೆ ಈ ಕರಕುಲ ಮಸ್ತಕ ಮಣಿಯೇ ಧೀಮಣಿಯೇ. ಓ ಓಹೋ ದೇವ, ನೀವು ಯಾರೆಂಬುದನ್ನ ಗೋಚರವಾಗಲಿಲ್ಲ ದೇವ, ದಿವ್ಯ ಪ್ರಭಾವ. ಬಳಿರೇ ಎಲ್ಲ ಈ ಸಾರಥಿ ನಿನಗೆ ಇನ್ನೂ ತಿಳಿಯಲಿಲ್ಲವೇ ಅನ್ನೋ ನಾಮಾಂಕಿತ ಸಂಗತಿ? ಹೌದು ದೇವ. ಬಳಿರೇ ಹೊಲ ಚಂಡ ಪ್ರಚಂಡ ಮಾರ್ಮಲಿತ ವೈರಿಗಳ ಗಂಡನೆಂದು ಕಾಲ್ ಪೆಂಡೆಯಂ ಧರಿಸಿ ಡಂಗೂರ ಮಡಿಸುವೆ ಬಾಪು ಬಾಪುರೇ ಇಂಥ ಪ್ರಚಂಡ ತರ ಮಾತ ಭುಜ ಬಲೋದ್ದಂಡರ ಮಂಡಯಂ ಚಂಡಾಳಲಿಕ್ಕೆ ಕ್ಷತ್ರಿಯ ಬಂಧದೋಳು ಊಡಿಬಿಟ್ಟ ಶರಂಗಗಳ ಕಡವರಿಸಿ ಬಳಿರೇ ಹೊಲ ಮುಂಬರಿದು ಬರುವ ವೈರಿಗಳನ್ನು ಸೀಳಿ ಬಿಡುವೆ. ಅಲ್ಲ ಸಾರಥಿ ಭೂಪತಿ ಬಾಪು ಬಾಪುರೇ ಇಂಥ ಪತುರ್ತೋ ತಂಡ ಮಂಡಿತನಾದ ಪಾಂಡವ ವೈರಿಗಳ ಗಂಡ ನಡು ಪಾಂಡವನೆಂದು ತಿಳಿಯಲ ಈ ಸಾರಥಿ ಅತಿ ಜಾಗೃತಿ. ಒಳ್ಳೆ ಭೂಪತಿ. ಆಹೋ ದೇವ, ಇನ್ನ ಗೋಚರವಾಗಲಿಲ್ಲ ದೇವ ನಿಮ್ಮ ನಾಮಾಂಕಿತವು. ಬಳಿರೇ ಎಲ್ಲ ಈ ಸಾರಥಿ ನಿನಗಿನ್ನೂ ತಿಳಿಯಲಿಲ್ಲವೇ ಅನ್ನೋ ನಾಮಾಂಕಿತ ಸಂಗತಿ? ಹೌದು ದೇವ. ಬಳಿರೇ ನಿತ್ತವ ಚಿತ್ತವಿಟ್ಟು ಕಣ್ಣ ಸಿದ್ಧಿ ಆಗುವಂತ ಕೇಳುವಂತವನಾಗು. ಎಲ್ಲ ಸಾರಥಿ ತಳಕ್ಕೆಂದು ಕೋಲ್ ಮಿಂಚಿನಂತೆ ಹೊಳೆಯುವ ಖಡ್ಗದ ಜಲ್ಪಿಗೆ ವೈರಿಗಳ ಗರ್ಭ ನಿರ್ಭೇದನವಾದ ನೋಡಿದೆಯಾ? ಹೌದು ದೇವ. ಸಾರಥಿ ಭೂಪತಿ ಚಂಡ ಪ್ರಚಂಡ ಉದ್ದಂಡ ಮೋಸ ದಿಂಗಾಸಗೊಳಿಸುವವರ ಅಲ್ಲು ಮುರಿಯುವ ಪ್ರಚಂಡ 3 ಲೋಕದ ಗಂಡ ಮುಂದಕ್ಕಿಟ್ಟ ಕಾಲಿನಿಂದ ಕಿರಿದವರ ಗಂಡ. ಸಾರಥಿ ಭೂಪತಿ ಬಾಪು ಬಾಪುರೇ ಕುಂತಿ ದೇವಿಯ ಗರ್ಭಾಬ್ದಿಗೆ ಚಂದ್ರ ನೆನೆಸಿದ ಮೊದಲನೇ ನಾಮ ಅರ್ಜುನ ಫಲ್ಗುಣ ಪಾರ್ಥ ಕೀರ್ತಿ ಶ್ವೇತವಾಹನ ಭೀಮತ್ಸು ವಿಜಯ ಸವ್ಯಸಾಚಿ ಧನಂಜಯ ಗಾಂಧೀವಿ ಇಂಥ ದಶನಾಮಾಂಕಿತಗಳಿಂದ ಒಪ್ಪುವ ಕಲಿ ಪಾರ್ಥ ಅರ್ಜುನ ವೈರಿಗಳ ಎದ ಮರ್ಜನ ತಾರುಣ್ಯ ಗರ್ಜನ ವೈರಿಗಳ ಹೃದಯ ದೋಳ್ ಬುಗಿಲ್ಲೆನಿಸುವ ಎನ್ನ ಕರದೋಳ್ ಮೆರೆಯುವ ಬಾಣದ ಗರ್ಜನ ವರಿಸಿ ಚಲ ಸಿಂಹ ಗರ್ಜನ. ಮೋದಿ ದಶನಾಮಾಂಕಿತವನ್ನು ಪಡೆದ ಅರ್ಜುನ ಮಹಾರಾಜರು ತಾವಾದರೆ ಈ ಸಭಾಸ್ಥಾನಕ್ಕೆ ಬಂದ ಕಾರಣವೇನು ದೇವ, ದಿವ್ಯ ಪ್ರಭಾವ? ಬಳಿರೇ ಎಲ್ಲ ಈ ಸಾರಥಿ ಈ ಸಭಾ ಮಧ್ಯಕ್ಕೆ ದಿಗ್ವಿಜಯ ಮಾಡಿದ ಕಾರಣವೇನೆಂದರೆ ಅದೇನು ದೇವ? ಈಗೋ ಎಮ್ಮಾಗ್ರಜನಾದ ಧರ್ಮರಾಯನು ಶೀಘ್ರದಿಂದ ಬರ ಹೇಳಿದ ಕಾರಣ ಬರೋಣವಾಯ್ತು ಕಂಡಿಯ ಸಾರಥಿ ಧರ್ಮಜನಲ್ಲಿಗೆ ಹೋಗೋಣ ನಡೆದಿ ಜಾಗೃತಿ. ಒಳ್ಳೆ ಭೂಪತಿ ಪೀಡಾಲಂಕಾರ ಜಾಗೃತಿ. ಆರುಗಳು
ಓಂ ನಮೋ ಅಗ್ರಜ ಪಾಂಡವ ಕುಲತೇಜ. ಐಶ್ವರ್ಯ ಮತ್ತು ಮೇಲಕ್ಕೆ ಅಪ್ಪ ಅರ್ಜುನ. ಅವೋ ಅಗ್ರಜ ಎನ್ನಂ ಕರಚಿದ ಪರಿಧಾವುದು ಜಾಗ್ರತೆಯಿಂದ ಪೇಳುವುದು ಪಾಂಡವಾಗ್ರಜನೆ ಧರ್ಮ ಪ್ರಭಾ ವಂದನೆ. ಅರ್ಜುನ ಅವೋ ಧರ್ಮನಂದನ ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳ ಅಗ್ರಜ. ಇದೇ ಗ್ರಾಮದ ಪಿಟ್ಟರ್ ನಾಗಪ್ಪ ಇವರಿಗೆ ಇವರು ಮ್ಯಾನೇಜರ್ ಹನುಮಂತ ರೆಡ್ಡಿ ಅವರಿಗೆ 1000 ರೂಪಾಯಿಗಳನ್ನು ನೀಡಿರುತ್ತಾರೆ. ಏನು ನಮ್ಮ ಕರ್ಮ ಕಲಿಪಾರ್ಥನೆ ಮಾಧವನ ಕರುಣೆ ನಮಗಿರುವುದು ನರನೆ. ಮಾಧವನ ಕರುಣೆ ನಮಗಿರುವುದು ನರನೆ. ಅರ್ಜುನ ಅವೋ ಧರ್ಮನಂದನ ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳ ಅಗ್ರಜ. ಏನು ನಮ್ಮ ಕರ್ಮ ಕಲಿಪಾರ್ಥನೆ ಮಾಧವನ ಕರುಣೆ ನಮಗಿರುವುದು ನರನೆ. ಮಾಧವನ ಕರುಣೆ ನಮಗಿರುವುದು ನರನೆ. ಅನುಭವಿಸಿ ಕಡುಕಷ್ಟ ಮುಗಿಸಿದೆವೋ ಕದನ. ಅನುಭವಿಸಿ ಕಡುಕಷ್ಟ ಮುಗಿಸಿದೆವೋ ಕದನ. ಮನಸ್ಸಿಗೆ ಎಡಬಿಡದೆ ಆಡುತ್ತಲಿದೆಯನ್ನ. ಅದೇ ಅದಕ್ಕೆ ಧರ್ಮನಂದನ ಅರ್ಜುನ ಚೆನ್ನಾಗಿ ಕೇಳು. ಅಗ್ರಜ ಅದೇನು ಚೆನ್ನಾಗಿ ಹೇಳು. ಅನುಭವಿಸಿ ಕಡುಕಷ್ಟ ಮುಗಿಸಿದೆವೋ ಕದನ. ಮನದಿಂಚೆ ಎಡಬಿಡದೆ ಕಾಡುತ್ತಲಿದೆಯನ್ನ. ತಿಳಿದು ಅದನ ಅದೇನು ಇದಕ್ಕಿಂದು ನೀ ತಿಳಿದು ಅದನ. ಏನು ನಮ್ಮ ಕರ್ಮ ಕಲಿಪಾರ್ಥನೆ ಮಾಧವನ ಕರುಣೆ ನಮಗಿರುವುದು ನರನೆ. ಮಾಧವನ ಕರುಣೆ ನಮಗಿರುವುದು ನರನೆ. ಮಾಧವನ ಕರುಣೆ ನಮಗಿರುವುದು ನರನೆ. ಅಹೋ ತಮ್ಮ ಏನಿದು ಕರ್ಮ. ಅದು ಏನು ಧರ್ಮನಂದನ. ಕಷ್ಟಮಯವಾದ ಕಷ್ಟಗಳನ್ನು ಅನುಭವಿಸಿ ಕೊನೆಗೆ ಧನ್ಯರನ್ನಾಗಿ ಮಾಡಿದನು ಆ ಶ್ರೀಕೃಷ್ಣ ಪರಮಾತ್ಮನು. ಹ ಆದರೆ ಸುಖವಾಗಿ ಇರೋಣವೆಂದರೆ ಎನ್ನ ಮನಸ್ಸಿಗೆ ಚಿಂತೆಯು ಅಗ್ನಿಯಂತೆ ಸುಡುತ್ತಿರುವುದು. ಅದೇ ಅದಕ್ಕೆ ಅಗ್ರಜ. ಇದಕ್ಕೇನು ಮಾಡಲಿ ಪಾರ್ಥ. ಎನ್ನ ದುಃಖವನ್ನು ಕಳೆಯಲು ನೀನೇ ಸಮರ್ಥ. ಅವೋ ಧರ್ಮವತಾರದ ಅಣ್ಣ ಯಾತಕ್ಕೆ ನಿನಗಿಂತ ವ್ಯಸನ. ಆ, ಬಲರೆ ಈ ಪದವಿಯ ದೃಢ ಬಲಾಢ್ಯನಾದನದು ಪಾಂಡವನು ನಾನುಗಳಾಗಿ ನಿಮಗೆ ಬಂದ ಕುಂದುಕದ ಚಿಂತೆಯೇನು. ಆ, ಅವೋ ಅಗ್ರಜ ಅಪ್ಪೋ ಅನುಜ ಬಲರೆ ದಾವ ವೈರಿಗಳೇನಾದರೂ ಮಾರ್ಮಲಿದ್ದು ನಿಂತು ಕಪ್ಪವನ್ನು ಕೊಡದ ದರ್ಪದಿಂದಿರುವರೇ ಹೇಗೆ. ಅವೋ ಅಗ್ರಜ ಅಪ್ಪೋ ಅನುಜ ಈಗಿಂದೀಗಲ ಅವರ ತಲೆ ಚಿಪ್ಪುಗಳನ್ನು ತಪ್ಪಿಸಿ ಅವರ ರಾಜಮುಕುಟಗಳನ್ನು ಬಿಡದೆ ನಿನ್ನ ಪಾದದಡಿಗೆ ತಂದೊಪ್ಪಿಸುವನು ನೋಡು. ಆ, ಅವೋ ಧರ್ಮನಂದನ ಅಪ್ಪೋ ಪಾರ್ಥ ಇಲ್ಲವೇ ದಾವ ವೈರಿಗಳೇನಾದರೂ ತಂಡೋಪತಂಡವಾಗಿ ಬಂದು ಪಾಂಡವರ ಖಂಡವಾದ ಸಾಮ್ರಾಜ್ಯದ ಮೇಲೆ ದಂಡಿನ ದಾಳಿ ಹೇಗೆ. ಅವೋ ಅಗ್ರಜ ಅಪ್ಪೋ ಅನುಜ ನಿನ್ನ ಅಪ್ಪಣೆಯನ್ನು ಎದುರ್ಗೊಂಡು ದಂಡ ಚುಂಡಾಲ ಮಂಡಲ ಮಮ್ಮಿ ಕೋರ್ ದಂಡ ದಿಂಡ ದಿಂಡುಗೆಡೆ ಯಮಗುಂಡಿಗೆ ಸೇರಿಸುವ ಆ ಗಂಡ ಭುಜ ಬಲ ದಂಡ ಗಂಡು ಗಲಿಗಳ ಗಂಡ ಸಿಂಹ ಗುಂಡಿಗಳ ಎನಗಪ್ಪನ ಇಟ್ಟು ನೋಡು ರಾಜವರ್ಯ ನೋಡನ್ನ ಧೈರ್ಯ. ಅಪ್ಪ ಅರ್ಜುನ ಅವೋ ಧರ್ಮನಂದನ ರಾಜ್ಯ ಕಾರ್ಯ ಭಾರದ ವಿಚಾರದಲ್ಲಾಗಲಿ ಪ್ರಜೆಗಳ ವಿಚಾರದಲ್ಲಾಗಲಿ ಹ ಧಾವ ವೈರಿ ರಾಯರಿಂದಾಗಲಿ ಯಾವ ವಿಧವಾದ ತೊಂದರೆಯೋ ಯಮಗಿಲ್ಲ. ಹ ಆದರೆ ರಾಜ್ಯಾಪೇಕ್ಷೆಯಿಂದ ನಮ್ಮ ಕುರುಕುಲ ವಂಶಜರಾದ ದುರ್ಯೋಧನಾದಿಗಳನ್ನು ಬಂಧು ಬಾಂಧವರನ್ನು ಗುರು ಸ್ನೇಹಿತರನ್ನು ಹತಗೊಳಿಸಿದ ಪಾಪವು ಎನ್ನನ್ನು ಕೊಡಬಾಧಿಸುತ್ತಿರುವುದು. ಅವರವರ ಪಾಪಕ್ಕೆ ನೀನೇನು ಮಾಡಬೇಕು ಅಗ್ರಜ. ಅಹೋ ಅರ್ಜುನ ಅವೋ ಧರ್ಮನಂದನ ತದ್ದೋಷ ಪರಿಹಾರಕ್ಕಾಗಿ ಅಶ್ವಮೇಧ ಯಾಗವನ್ನು ಸಾಂಗವಾಗಿ ಮಾಡಿದರೆ ಲೇಸೆಂದು ಮುನಿಪುಂಗವರ ಕಡೆಯಿಂದ ಕೇಳಿದ್ದೆನು. ಹ ಇದಕ್ಕಾಗಿ ಅವಶ್ಯಕವಾದ ಕುದುರೆಯು ಭದ್ರಾವತಿಯ ಯೌವನಾಶ್ವನ ಬಳಿಯಲ್ಲಿರುವುದೆಂತಲೂ ಮತ್ತು ಹಿಮಾಚಲದ ಬಳಿಯಲ್ಲಿ ದ್ರವ್ಯದ ನಿಧಿ ಇರುವುದೆಂತಲೂ. ಹ ಅಹೋ ಅರ್ಜುನ ಅಹೋ ಧರ್ಮನಂದನ ಇವುಗಳನ್ನು ಸಾಹಸದಿ ತಂದು ಶ್ರೀಕೃಷ್ಣ ಪರಮಾತ್ಮನ ಆಜ್ಞೆಯ ಪ್ರಕಾರ ಈ ಅಶ್ವಮೇಧ ಯಾಗವನ್ನು ಮಾಡಿದರೆ ಲೇಸೆಂದು ಮುನಿಪುಂಗವರ ಕಡೆಯಿಂದ ಕೇಳಿದನು.
ಆದ ಪ್ರಯುಕ್ತ ನೀನು ದ್ವಾರಕೆಗೆ ಹೋಗಿ ಶ್ರೀಕೃಷ್ಣ ಪರಮಾತ್ಮನಿಗೆ ನಮ್ಮ ನಮಸ್ಕಾರಗಳನ್ನು ಹೇಳಿ ಆತನನ್ನು ಕರೆದು ತಾರೈ ತಮ್ಮ. ಇದೇ ಎನ್ನಯ ನಿಯಮ. ಅಹೋ ಅಗ್ರಜ, ಅಹೋ ಅನುಜ, ಈ ಅಶ್ವಮೇಧ ಯಾಗವನ್ನು ನಡೆಸಲು ನಮ್ಮಂತ ವೀರ ಪರಾಕ್ರಮಿಗಳು ನಿರ್ವಿಘ್ನವಾಗಿ ಮಾಡುವವು. ಆ ಶ್ರೀಕೃಷ್ಣ ಪರಮಾತ್ಮನ ಅಗತ್ಯವೇನಿದೆ? ಅಹೋ ಅಗ್ರಜ, ಶಕ್ತಿ ಯುಕ್ತಿ ಭಕ್ತಿಗಳಲ್ಲಿ ನಾನೇನು ಬಡವನೇ ಹೇಗೆ? ಅಹೋ ಧರ್ಮನಂದನ, ಅಹೋ ಅನುಜ, ಬಲರೇ ಎನ್ನ ವಿಕ್ರಮದ ತೇಜೋದ್ಭರಕ್ಕೆ ಮುಕ್ಕಣ್ಣಾದಿಗಳ ದಿಕ್ಪಲಾಯನ ಮಾಡಿದರು ಅಣ್ಣ. ಅಹೋ ಅಗ್ರಜ, ಅಹೋ ಅನುಜ, ಈಗ ನಿನ್ನ ಆಜ್ಞೆಯಂತೆ ದ್ವಾರಕೆಗೆ ಹೋಗಿ ಆ ಶ್ರೀಕೃಷ್ಣ ಪರಮಾತ್ಮನನ್ನು ಕರೆತರುವನು ನೋಡು ಅಣ್ಣ. ಇದೋ ಹೊರಡನ್ನು ನೋಡು ಮುನ್ನ. ರುಕ್ಮಿಣಿ ಬಳಬಳರೇ ಎಲೈ ಸಾರಥಿ, ಭೂಪತಿ, ಜಾಗ್ರತೆಯಿಂದ ದ್ವಾರಕ ಹೊತ್ತಿಗೆ ರಥವನ್ನು ಬಿಡುವಂತನಾಗ ಸಾರಥಿ, ಅತಿ ಜಾಗ್ರತೆ. ನಿಮ್ಮ ಚಂದ್ರ ಭೂಪತಿ. ಮ್ಯಾನೇಜರ್ ಆಗಿರ್ತಕ್ಕಂಥ ಹನುಮಂತ ರೆಡ್ಡಿ ಮತ್ತು ಈರಣ್ಣ ಇವರಿಗೆ ಇದೇ ಗ್ರಾಮದ ಹಿರಿಯ ನಾಯಕರ ರುಕ್ಮಿಣಿ ಜಯ ಸಂತಸದಿ ಬೆಳಗಲಿ, ನಲಿಯಲಿ ಸಮಭಾವದಲ್ಲಿ, ನಲಿಯಲಿ ನಲಿಯಲಿ ನಲಿಯಲಿ. ತಮ್ಮನ್ನು ಧಾರಂತ ಕೇಳಿದೆ ಎಲ್ಲ ದೇವ. ನಮ್ಮನ್ನು ಕಂಡು ನಿಟಿಲ ತಟ ಘಟಿತ ಕರ ಸಂಪುಟನಾಗಿ ಹ ಭಯೋತ್ಕಟಗಳಿಂದ ಪಟುಲತರ ಮಂಗಳ ಮೂರ್ತಿಯನ್ನು ದಾರೆಂದು ವಿಚಾರಿಸುವ ನೀನು ದಾರು ಸುರಚಿರಾಗ್ರ ಗಣ್ಯ ಲಾವಣ್ಯ. ಸಾರಥಿ ಸಾರದಿಂದ ಕರೀತಾರ ಸ್ವಾಮಿ, ಸಜ್ಜನ ಪ್ರೇಮಿ. ಎಲ ಸಾರಥಿ ನಾವು ದಾರೆಂದರೆ ಶ್ರೀಮತ್ ಮಹಾಕ್ಷೀರವಾರ ಗಂಭೀರ ಶತಪತ್ರ, ಹ ತೇಜೋದ್ಭರಿತ ಅನೃತ ಚರಿತ, ಹ ಯುಗ ಯುಗಾಂತರದಿ ದಶಾವತಾರ ಭರಿತ. ಹ ಎಲ ಸಾರಥಿ ದೇವ. ದುಷ್ಟ ಜನ ಶಿಕ್ಷಕ, ಶಿಷ್ಟ ಜನ ರಕ್ಷಕ, ಹ ಸತ್ಯ ಪಾಂಡವರ ಭಕ್ತಿಗೆ ಮೆಚ್ಚಿದ ಅಚ್ಯುತ ಅನಂತ ತಾತ್ಕಾಲಿಕ ದ್ವಾರಕಾಪುರ ಅಧ್ಯಕ್ಷ ಶ್ರೀಕೃಷ್ಣ ಪರಮಾತ್ಮನೆಂದು ತಿಳಿಯುವಂತನಾಗ ಸಾರಥಿ ತಿಳಿಯಿತೆ ಎನ್ನ ನಾ ಮಾತಿದ ಸಂಗತಿ. ಶ್ರೀಕೃಷ್ಣ ಮೂರ್ತಿ ತಾವಾದರೆ ಈ ಸಭಾಸ್ಥಾನಕ್ಕೆ ಒಂದು ಕಾರಣವೇನು ದೇವ? ದಿವ್ಯ ಪ್ರಭಾವ. ಎಲ ಸಾರಥಿ, ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ? ಈ ಎನ್ನ ಪರಮ ಭಕ್ತರ ಇಚ್ಛಾವರ್ತಿ ಎಂದೆನಿಸಿ ಹ. ಶ್ರೀಕೃಷ್ಣನ ಭಕ್ತ ನಾವನಿರುವನೆಂದು
ಲೋಕಕ್ಕೆ ತಿಳಿಯಲಿಕ್ಕೋಸ್ಕರ ಬರೋಣವಾಯಿತು ಸಾರಥಿ, ತಿಳಿಲಿ ಜಾಗೃತಿ. ಒಳ್ಳೆಯ ಭೂಪತಿ, ಪೀಡಾಲಂಕರ ಜಾಗೃತಿ. PDCC ಬ್ಯಾಂಕಿನ ಇದೇ ಗ್ರಾಮದ ನಾಗರಾಜ ಇವರು ಇಬ್ಬರು ಮ್ಯಾನೇಜರ್ಗಳಿಗೆ ತಲಾ 200 ರೂಪಾಯಿಗಳನ್ನು ಬಹುಮಾನ ಪೂರ್ವಕವಾಗಿ ನೀಡಿರುತ್ತಾರೆ.